ನಮಸ್ಕಾರ ಸ್ನೇಹಿತರೆ, ನಾವಿಲ್ಲಿ ನೋಡ್ತಾ ಇರುವ ಕೃತಿಯ ಹೆಸರು ಡೋವರ್ ಬೀಚ್. ಬರೆದವರು ಮ್ಯಾಥ್ಯೂ ಅರ್ನಾಲ್ಡ್. ಡೋವರ್ ಬೀಚ್ ಅನ್ನೋದು ಒಂದು ಬಹಳ ಸುಂದರವಾದ ಕವಿತೆ. ಇದನ್ನು ಬರೆದ ಮ್ಯಾಥ್ಯೂ ಅರ್ನಾಲ್ಡ್ ಒಬ್ಬ ಬ್ರಿಟಿಷ್ ಪೋಯೆಟ್ ಆಗಿದ್ದಾರೆ. ಹಾಗೆಯೇ ಈ ಕವಿತೆ ಡ್ರಾಮ್ಯಾಟಿಕ್ ಮೊನೋಲಾಗ್ನಲ್ಲಿ ಬರೆಯಲಾಗಿದೆ. ಈ ಕೃತಿ ಪಬ್ಲಿಷ್ ಆದದ್ದು ಅಂದರೆ ಪ್ರಕಟಗೊಂಡದ್ದು 1867ರಲ್ಲಿ. ಡ್ರಾಮ್ಯಾಟಿಕ್ ಮೊನೋಲಾಗ್ ಅಂದರೆ ಅಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಮಾತಾಡ್ತಾನೆ, ಆಡಿಯನ್ಸ್ ಎಲ್ಲ ಸೈಲೆಂಟ್ ಆಗಿರ್ತಾರೆ, ಒಬ್ಬ ಸ್ಪೀಕರ್ ಮಾತ್ರ ಥ್ರೂ ಔಟ್ ದ ಪೋಯಮ್ ಮಾತನಾಡುವಂತಹದ್ದು. ಇಲ್ಲಿ ಡೋವರ್ ಬೀಚ್ ಅನ್ನೋದು ಒಂದು ಜಾಗದ ಹೆಸರಾಗಿದೆ. ಇದು ಬಹಳ ಸುಂದರವಾದ ಪ್ರದೇಶವಾಗಿದೆ. ಇದೇ ಜಾಗದಲ್ಲಿ ಮ್ಯಾಥ್ಯೂ ಅರ್ನಾಲ್ಡ್ ಅವರು ತನ್ನ ಹನಿಮೂನನ್ನು ಮುಗಿಸಿದ್ದರು. ಹಾಗೆ ಈ ಕವಿತೆ ಕೂಡ ಬಹಳ ಸುಂದರವಾಗಿದೆ. ಮೊದಲು ಯಾರೆಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ, ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಈಗ ಕವಿತೆಯ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ನೋಡೋಣ. ರಾತ್ರಿಯ ಸಮಯವಾಗಿದೆ ಹಾಗೂ ಸಮುದ್ರ ತುಂಬ ಕಾಮ್ ಆಗಿ ಕಾಣ್ತಾ ಇದೆ. ದ ಸೀ ಈಸ್ ಕಾಮ್ ಟು ನೈಟ್. ದ ಟೈಡ್ ಈಸ್ ಫುಲ್. ಸಮುದ್ರದಲ್ಲಿ ಉಬ್ಬರ ವಿಳಿತಗಳೇನಿರ್ತದೆ ಅದು ತುಂಬ ಜೋರಾಗಿತ್ತು. ದ ಮೂನ್ ಲೈಸ್ ಫೇರ್. ಮೇಲೆ ಆಕಾಶದಲ್ಲಿ ಹೊಳಿತಾ ಇರುವ ಚಂದ್ರ ತುಂಬ ಸುಂದರವಾಗಿ ಕಾಣ್ತಾ ಇದ್ದ. ಅಪಾನ್ ದ ಸ್ಟ್ರೀಟ್ಸ್. ಅಲ್ಲಿ ರಸ್ತೆಯಿಂದ ನೋಡಬೇಕಾದ್ರೆ ಅವನ ಬೆಳಕು, ಅವನ ಚಂದ್ರನ ಏನು ಬೆಳದಿಂಗಳಿದೆ ಅದು ರಸ್ತೆಯುದ್ದಕ್ಕೂ ಬೀಳ್ತಾ ಇತ್ತು. ಆನ್ ದಿ ಫ್ರೆಂಚ್ ಕೋಸ್ಟ್ ದ ಲೈಟ್ ಗ್ಲೀಮ್ಸ್ ಆ್ಯಂಡ್ ಈಸ್ ಗಾನ್. ಹತ್ತಿರ ಇರುವಂತಹ ಫ್ರೆಂಚ್ ಕೋಸ್ಟ್, ಫ್ರೆಂಚ್ ಬೀಚ್ ಏನಿದೆ ಅದು ಏನೋ ಒಂದು ರೀತಿಯ ಬೆಳಕಿನಿಂದ ಹೊಳೆದಂತೆ ಕಾಣುತ್ತಿತ್ತು ಹಾಗೂ ಆ ತಕ್ಷಣ ಬೆಳಕು ಮರೆಯಾದಂತೆ ಕಾಣುತ್ತಿತ್ತು. ದ ಕ್ಲಿಪ್ಸ್ ಆಫ್ ಇಂಗ್ಲೆಂಡ್ ಸ್ಟ್ಯಾಂಡ್. ಇಂಗ್ಲೆಂಡ್ನಲ್ಲಿರುವ ಬೆಟ್ಟಗುಡ್ಡಗಳ ಕಡೆ ನೋಡ್ತಾ ಇದ್ದಾರೆ, ಅದು ಹಾಗೆಯೇ ನಿಂತುಕೊಂಡಿದೆ. ಈ ಇಂಗ್ಲೆಂಡಲ್ಲಿ ನಿಂತಿರುವಂತಹ ಬೆಟ್ಟಗುಡ್ಡಗಳೇನಿದೆ, ಪರ್ವತಗಳೇನಿದೆ ಅವುಗಳು ಈ ಚಂದ್ರನ ಬೆಳಕಿನಿಂದ ಹೊಳಿತಾ ಇದೆ. ಗ್ಲಿಮ್ಮರಿಂಗ್ ಆ್ಯಂಡ್ ವಾಸ್ಟ್. ಗ್ಲಿಮ್ಮರಿಂಗ್ ಅಂದರೆ ಹೊಳಿತಾ ಇರುವಂತಹದ್ದು. ಔಟ್ ಇನ್ ದ ಟ್ರಾಂಕ್ವಿಲ್ ಬೇ. ಟ್ರಾಂಕ್ವಿಲ್ ಅಂದರೆ ತುಂಬ ಶಾಂತವಾದ, ಬೇ ಅಂದರೆ ಸಮುದ್ರದ ಒಂದು ಭಾಗ, ಹಡಗು ತಿರುಗುವಂತಹ ಕರುವಾಗಿರುವಂತಹ ಭಾಗ. ಇದೆಲ್ಲ ತುಂಬ ಶಾಂತವಾಗಿದೆ. ಕಮ್ ಟು ದ ವಿಂಡೋ. ಇಲ್ಲಿ ಕವಿ ನಮಗೆ ಹೇಳ್ತಾ ಇದ್ದಾರೆ, ಕವಿ ಇದನ್ನೆಲ್ಲ ನೋಡ್ತಾ ಇರೋದು ಒಂದು ಕಿಟಕಿಯ ಮೂಲಕ ಹಾಗೂ ತನ್ನೊಂದಿಗಿರುವ ಸಹವರ್ತಿಗೆ ಕರಿತಾ ಇದ್ದಾರೆ, ಕಿಟಕಿ ಹತ್ತಿರ ಬನ್ನಿ ಎಂದು. ಕಮ್ ಟು ದ ವಿಂಡೋ ಅಂತ. ಸ್ವೀಟ್ ಈಸ್ ಅ ನೈಟ್ ಏರ್. ಈ ರಾತ್ರಿಯ ಸಮಯದಲ್ಲಿ ಬೀಸುವಂತಹ ಗಾಳಿ ಎಷ್ಟೊಂದು ಸ್ವೀಟ್ ಆಗಿದೆ ಅಂದರೆ ತಂಪಾಗಿದೆ. ಓನ್ಲಿ ಫ್ರಮ್ ದ ಲಾಂಗ್ ಲೈನ್ ಆಫ್ ಸ್ಪ್ರೇ. ಸಮುದ್ರದಲ್ಲಿ ಅಲೆಗಳು ಹೇಳ್ಬೇಕಾದ್ರೆ ಒಂದು ರೀತಿಯ ಲೈನ್ ಥರ ಫಾರ್ಮೇಷನ್ ಆಗುತ್ತೆ. ಆ ಲೈನ್ ನಮಗೆ ಎಂಡ್ ಥರ ಕಾಣೋದೇ ಇಲ್ಲ, ತುಂಬ ಲಾಂಗ್ ಆಗಿ ಕಾಣ್ತದೆ. ಅದನ್ನೇ ಇಲ್ಲಿ ಕವಿ ಹೇಳುವಂತಹದ್ದು. ಓನ್ಲಿ ಫ್ರಮ್ ದ ಲಾಂಗ್ ಲೈನ್ ಆಫ್ ಸ್ಪ್ರೇ ವೇರ್ ದ ಸೀ ಮೀಟ್ಸ್ ದ ಮೂನ್ ಬ್ಲಾಂಚ್ಡ್ ಲ್ಯಾಂಡ್. ಸಮುದ್ರ ಮತ್ತು ಮೂನ್ ಬ್ಲಾಂಚ್ಡ್ ಲ್ಯಾಂಡ್. ಸಮುದ್ರ ಮತ್ತು ಚಂದ್ರನ ಬೆಳಕು ತಾಗಿ ಹೊಳಿತಾ ಇರುವಂತಹ ಲ್ಯಾಂಡ್, ಎರಡು ಮೀಟ್ ಆಗುವ ಜಾಗ ಎಲ್ಲಿದೆ? ವೇರ್ ದ ಸಿ ಮೀಟ್ ದ ಮೂನ್ ಬ್ಲಾಂಚ್ಡ್ ಲ್ಯಾಂಡ್. ಬ್ಲಾಂಚ್ಡ್ ಅಂದರೆ ಚಂದ್ರನ ಬೆಳಕು ಬಿದ್ದು ಹೊಳೆಯುವಂತಹ ಜಾಗ. ಲಿಸನ್. ಕವಿ ಇಲ್ಲಿ ತನ್ನ ಜೊತೆಗಿರುವವರ ಹತ್ರ ಹೇಳ್ತಾರೆ, ಯು ಹಿಯರ್ ದ ಗ್ರೇಟಿಂಗ್ ರೋರ್ ಆಫ್ ಪೆಬಲ್ಸ್. ಪೆಬಲ್ಸ್ ಅಂದರೆ ಸಣ್ಣ ಸಣ್ಣ ಕಲ್ಲುಗಳು. ಸಮುದ್ರದ ದಂಡೆಯ ಮೇಲೆ ಬಿದ್ದಿರುವಂತಹ ಸಣ್ಣ ಸಣ್ಣ ಕಲ್ಲುಗಳಿಂದ ಏನೋ ಒಂದು ವಿಚಿತ್ರ ರೀತಿಯ ಶಬ್ದವನ್ನು ನೀವು ಕೇಳ್ತಾ ಇದ್ದೀರಾ ಅಂತ ತನ್ನ ಸಂಗಡಿಗರೊಟ್ಟಿಗೆ ಕವಿ ಹೇಳ್ತಾ ಇದ್ದಾರೆ. ವಿಚ್ ದ ವೇವ್ಸ್ ಡ್ರಾ ಬ್ಯಾಕ್ ಆ್ಯಂಡ್ ಫ್ಲಿಂಗ್. ಇಲ್ಲಿ ಅಲೆಗಳು ಒಂದು ಸಲ ಹೋಗ್ತವೆ, ಮತ್ತೊಂದು ಸಲ ದಡಕ್ಕೆ ಬಂದು ಬಿದ್ದು ಪುನಃ ರಿಟರ್ನ್ ಹೋಗುವಂತಹದ್ದು. ಎಟ್ ದೇಯರ್ ರಿಟರ್ನ್ ಅಪ್ ದ ಹೈ ಸ್ಟ್ರ್ಯಾಂಡ್ ಬಿಗಿನ್ ಆ್ಯಂಡ್ ಸೀಸ್ ಆ್ಯಂಡ್ ದೆನ್ ಅಗೇನ್ ಬಿಗಿನ್. ಏನಾಗುತ್ತೆ, ಈ ಅಲೆಗಳು ಸಮುದ್ರದ ಒಳಗಿಂದ ಒಮ್ಮೆಲೆ ಎದ್ದು ಲೈನ್ನ ಹಾಗೆ ಬಂದು ದಡಕ್ಕೆ ಅಪ್ಪಳಿಸುವಾಗ ಅವುಗಳಿಗೆ ಅಲ್ಲಿರುವಂತಹ ಕಲ್ಲುಗಳಿಗೆ ಬಡಿತದೆ. ಆಗ ಕೇಳುವಂತಹ ಶಬ್ದವೇ ಈ ಒಂದು ಸ್ಟ್ರೇಂಜ್ ಆಗಿರೋ, ಡಿಫ್ರೆಂಟ್ ಆಗಿರೋ ಶಬ್ದದ ಹಾಗೆ ಕವಿಗೆ ಅನ್ನಿಸ್ತದೆ. ಪುನಃ ಅಲೆಗಳು ಒಳಗೆ ಸಮುದ್ರದೊಳಗೆ ಹೋಗಿ ಕೆಲವೇ ಕ್ಷಣಗಳಲ್ಲಿ ಪುನಃ ಬಂದು ಅದೇ ರಿಪಿಟೇಷನ್ ಆಗ್ತಾ ಇರ್ತದೆ. ವಿತ್ ಟ್ರೆಮಲಸ್ ಕ್ಯಾಂಡೆನ್ಸ್ ಸ್ಲೋ. ಇಲ್ಲಿ ಟ್ರೆಮಲಸ್ ಅಂದರೆ ಕಂಪನ ಹಾಗೂ ಕ್ಯಾಂಡೆನ್ಸ್ ಅಂದರೆ ಒಂದು ರೀತಿಯ ರಿದಮ್, ಸ್ಲೋ ಆಗಿ ಒಂದು ರಿದಮ್ ಉಂಟಾಗುವಂತೆ ಈ ಅಲೆಗಳು ತನ್ನ ಕಂಪನವನ್ನು ಕ್ರಿಯೇಟ್ ಮಾಡ್ತಾ ಇದೆ. ಅಲೆಗಳೊಂದು ಸಲ ಬಂದು ಆ ಕಲ್ಲಿನ ಮೇಲೆ ಬಿದ್ದು ಬಡ್ದ ಹಾಗೆ ಪುನಃ ಹಿಂದೆ ಹೋಗಿ ಪುನಃ ಬರಬೇಕಾದ್ರೆ ಒಂದು ರೀತಿಯಲ್ಲಿ ಕಂಪನ ಕ್ರಿಯೇಟ್ ಆಗ್ತದೆ. ಅದರಿಂದ ಒಂದು ಸ್ಲೋ ಆಗಿರುವ ರಿದಮ್ ಕ್ರಿಯೇಟ್ ಆಗಿ ಒಂದು ಮ್ಯೂಸಿಕಲ್ ಅಪಿಯರೆನ್ಸ್ ಕ್ರಿಯೇಟ್ ಆಗ್ತಾ ಇದೆ. ಆ್ಯಂಡ್ ಬ್ರಿಂಗ್ ದ ಎಟರ್ನಲ್ ನೋಟ್ ಆಫ್ ಸ್ಯಾಡ್ನೆಸ್ ಇನ್. ಎಟರ್ನಲ್ ಅಂದರೆ ಅಭೌತಿಕವಾದ, ಭೌತಿಕ ವಸ್ತುಗಳಿಗೆ ಅತೀತವಾದ ಈ ಸಮುದ್ರದ ಕೆಲಸ ಏನಿದೆ, ಒಂದು ಸಲ ಅಲೆಗಳ ಮೂಲಕ ಮಾಡುವಂತಹದ್ದು, ಆ ಶಬ್ದಗಳನ್ನು, ಕಂಪನಗಳನ್ನು ಕ್ರಿಯೇಟ್ ಮಾಡೋದು, ಇದೆಲ್ಲವನ್ನು ನೋಡುವಾಗ ಕವಿಗೆ ಏನೋ ಒಂದು ಅಭೌತಿಕವಾದ ಸ್ಯಾಡ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಾ ಇದೆ. ಕವಿ ಮುಂದುವರಿಸ್ತಾ ಹೇಳ್ತಾರೆ, ಸೋಫಾಕ್ಲಸ್ ಲಾಂಗ್ ಎಗೋ ಹರ್ಡ್ ಇಟ್ ಆನ್ ದ ಈಜಿಯನ್. ಈ ಸೋಫಾಕಲ್ಸ್ ಅನ್ನೋರು ಒಬ್ಬ ಗ್ರೇಟ್ ನಾಟಕಕಾರರಾಗಿದ್ದರು ಹಿಸ್ಟ್ರಿಯಲ್ಲಿ ಬರುವಂತಹ.
ಆ ನಾಟಕಕಾರರು ಲಾಂಗ್ ಎಗೋ ಇವರೂ ಕೂಡ ಈ ಸೊಫಾಕಲ್ಸ್ ಕೂಡ ತುಂಬ ವರ್ಷಗಳ ಹಿಂದೆ ಇದೇ ಶಬ್ದವನ್ನು ಈಜಿಯನ್ ಅನ್ನೋ ಜಾಗದಲ್ಲಿ ಕೇಳಿರಬಹುದು. ಅದು ಕೂಡ ಒಂದು ಸಮುದ್ರ ಕಿನಾರೆಯಾಗಿದೆ. ಆ್ಯಂಡ್ ಇಟ್ ಬ್ರಾಟ್ ಇನ್ ಟು ಹಿಸ್ ಮೈಂಡ್ ದ ಟ್ಯೂಬರ್ಡ್ ಎಬ್ ಆ್ಯಂಡ್ ಫ್ಲೋ ಆಫ್ ಹ್ಯೂಮನ್ ಮಿಷರಿ. ಸಾವಿರಾರು ವರ್ಷಗಳ ಹಿಂದೆ ಈ ಈಜಿಯನ್ ಅನ್ನೋ ಸಮುದ್ರ ಕಿನಾರೆಯಲ್ಲಿ ಸೊಫಾಕಲ್ಸ್ ಅನ್ನೋ ಒಬ್ಬ ನಾಟಕಕಾರ ಕೂಡ ಬಂದಿದ್ದಾಗ ಇದೇ ರೀತಿಯ ದೃಶ್ಯ ವೈವಿಧ್ಯವನ್ನು ನೋಡಿ ಅವನಿಗೂ ಇದೇ ರೀತಿ ಅನಿಸಿರಬಹುದು. ಮನುಷ್ಯನ ದುಃಖಗಳೇನಿದೆ, ಹ್ಯೂಮನ್ ಮಿಷರಿ, ಬೇರೆ ಬೇರೆ ದುಃಖಗಳೆಲ್ಲ ಇದೆ, ಅದನ್ನು ಈ ಸಮುದ್ರದೊಂದಿಗೆ ಆ ಕವಿಯು ನಾಟಕಕಾರನು ಕನೆಕ್ಟ್ ಮಾಡಿರಬಹುದು ಅನ್ನೋದು ನಮ್ಮ ಈ ಮ್ಯಾಥ್ಯೂ ಅರ್ನಾಲ್ಡ್ ಅವರ ಯೋಚನೆಯಾಗಿದೆ. We find also in the sound a thought, hearing it by this distant northern sea. ಈ ಇಂಗ್ಲಿಷ್ ನದರ್ನ್ ಸಿ ಏನಿದೆ, ಡೋವರ್ ಬೀಚ್, ಇಲ್ಲಿ ನಿಂತುಕೊಂಡು ಏನು ಸೊಫಾಕಲ್ಸ್ ಆ ಸಮುದ್ರದಲ್ಲಿ ಅವನು ನೋಡಿದ ಸಮುದ್ರದಲ್ಲಿ ಅನುಭವಿಸಿದ ಭಾವನೆಯನ್ನೇ ನಾವು ಕೂಡ ಇಲ್ಲಿ ನದರ್ನ್ ಇಂಗ್ಲಿಷ್ ಸಿಯಾದ ಡೋವರ್ ಬೀಚ್ನಲ್ಲಿ ಕೂಡ ಸೇಮ್ ಫೀಲನ್ನು ನಾವು ಮಾಡ್ತಾ ಇದ್ದೇವೆ. ಸಮುದ್ರದ ಉಬ್ಬರ ವಿಳಿತ ಇರ್ಬೋದು ಅಥವಾ ಅಲೆಗಳ ಮೋಡದ ರೀತಿಯ ಕಲ್ಪನೆ ಇರ್ಬೋದು, ಅದೆಲ್ಲದರೊಟ್ಟಿಗೆ ಮನುಷ್ಯನ ದುಃಖ ಅಥವಾ ಸ್ಯಾಡ್ನೆಸ್ ಏನಿದೆ ಅದನ್ನು ಅವನು ಕನೆಕ್ಟ್ ಮಾಡಿದ ರೀತಿ ನಾವು ಸಹ ಮಾಡ್ತಾ ಇದ್ದೇವೆ. ದ ಸೀ ಆಫ್ ಫೇತ್ ವಾಸ್ ಒನ್ಸ್ ಟು ಎಟ್ ದ ಫುಲ್ ಆ್ಯಂಡ್ ರೌಂಡ್ ಅರ್ತ್ಸ್ ಶೋರ್ ಲೇ ಲೈಕ್ ದ ಫೋಲ್ಡ್ಸ್ ಆಫ್ ಬ್ರೈಟ್ ಗರ್ಡಲ್ ಫರ್ಲ್ಡ್. ನಾವೇ ನೋಡ್ತಾ ಇರುವ ಡೋವರ್ ಬೀಚ್ ಸಮುದ್ರದಲ್ಲಿ ಕೂಡ ದ ಸೀ ಆಫ್ ಫೇತಿನ ಹಾಗೆ, ಸೀ ಆಫ್ ಫೇತ್ ಅನ್ನೋದೊಂದು ಸಮುದ್ರ, ಅಲ್ಲಿ ಇರುವ ಹಾಗೆ ದೊಡ್ಡ ದೊಡ್ಡವಾದ ಉಬ್ಬರ ವಿಳಿತಗಳನ್ನು, ಹೈ ಟೈಡ್ಗಳನ್ನು ನೋಡಿದ ಹಾಗೆ ಇಲ್ಲಿ ಈ ಡೋವರ್ ಬೀಚ್ನಲ್ಲಿ ಕೂಡ ದೊಡ್ಡ ಹೈ ಟೈಡ್ಗಳನ್ನು ನೋಡ್ತಾ ಇದ್ದೇವೆ. ಬಟ್ ನೌ ಐ ಓನ್ಲಿ ಹಿಯರ್ ಇಟ್ಸ್ ಮೆಲಂಕನಿ ಲಾಂಗ್ ವಿತ್ ಡ್ರಾನಿಂಗ್ ರೋರ್. ಈ ಕಲ್ಲಿನ ಶಬ್ದ ಏನಿದೆ, ಉಜ್ಜುವಿಕೆಯ ಶಬ್ದದಿಂದ ನನಗೆ ಬರೀ ಮೆಲಂಕನಿ ಶಬ್ದ ಮಾತ್ರ ಕೇಳ್ತಾ ಇದೆ. ಮೆಲಂಕನಿ ಅಂದರೆ ದುಃಖಕರವಾದ ಹಾಡು ಅಥವಾ ಸಂಗೀತ ಅಥವಾ ಟ್ಯೂನ್, ತುಂಬ ಖೇದಕರವಾದದ್ದು, ಅಸಂತೋಷವನ್ನು ಉಂಟು ಮಾಡುವ ಭಾವನೆ. ಈ ಮೊದಲ 5 ಸಾಲುಗಳಲ್ಲಿ ಒಟ್ಟಾಗಿ ಕವಿ ಹೇಳ್ತಾ ಇರೋದು ದ ಸೀ ಆಫ್ ಫೇತಲ್ಲಿ ತುಂಬ ಅಬ್ಬರ ಹೇಳ್ತಾ ಇದೆ. ಅಂದರೆ ಜನರಲ್ಲಿನ ನಂಬಿಕೆಗಳು ನಾಶವಾಗ್ತಾ ಇದೆ. ಇದರಿಂದ ನನಗೆ ತುಂಬ ದುಃಖಕರವಾದ ಫೀಲ್ ಆಗ್ತಾ ಇದೆ, ತುಂಬ ಬೇಸರ ಆಗ್ತಾ ಇದೆ, ಜನರ ನಂಬಿಕೆ ಘಾಸಿ ಆಗೋದು ನನಗೆ ಇಷ್ಟ ಇಲ್ಲ. ರಿಟ್ರೀಟಿಂಗ್ ಟು ದ ಬ್ರೀತ್ ಆಫ್ ದ ನೈಟ್ ವಿಂಡ್. ಇಲ್ಲೇನಾಗ್ತಾ ಇದೆ, ಜನರು ಯಾವ ನಂಬಿಕೆಯನ್ನು ಕಳ್ಕೊಳ್ತಾ ಇದ್ದಾರೆ, ಆ ನಂಬಿಕೆ ಪುನಃ ರಿಟ್ರೀಟ್ ಆಗಬೇಕು. ರಿಟ್ರೀಟ್ ಅಂದರೆ ಪುನಃ ಬರೋದು, ಮರಕಳಿಸೋದು, ಅಥವಾ ಪುನಃ ಬಂದು ಆ ಜನರ ಮನಸ್ಸಲ್ಲಿ ಸೇರಿಕೊಳ್ಳುವಂತಹದ್ದು. ಆ ಕಳೆದು ಹೋದಂತಹ ನಂಬಿಕೆ ಅಥವಾ ವಿಶ್ವಾಸ ಅನ್ನೋದು ಜನರ ಮನಸ್ಸಲ್ಲಿ, ಸಮಾಜದಲ್ಲಿ ಪುನಃ ಹಾಗೆ ಬರಬೇಕು, ಆ ಮೊದಲನ ಪರಿಸ್ಥಿತಿ ಇರಬೇಕು ಅನ್ನೋದು ಕವಿಯ ಆಶಯ. ಡೌನ್ ದ ವಾಸ್ಟ್ ಎಡ್ಜಸ್ ಡೇರ್. ಇಲ್ಲೇನಾಗ್ತಾ ಇದೆ, ಸಮುದ್ರದ ಅಲೆಗಳು ಹಿಂದೆ ಹಿಂದೆ ಹೋದ ಹಾಗೆ ಮನುಷ್ಯನ ಮನಸ್ಸಿನಲ್ಲಿ ನಂಬಿಕೆ, ವಿಶ್ವಾಸ, ಪ್ರೀತಿ, ಗೌರವಗಳೆಲ್ಲ ಹಿಂದೆ ಹೋಗ್ತಾ ಇದೆ. ಆ ಮೋರಲ್ ವ್ಯಾಲ್ಯೂಸ್ ಏನೋ ಥಿಯರಿಗಳೆಲ್ಲ ಇದೆ, ಎಲ್ಲವೂ ಕೂಡ ಹಿಂದೆ ಸರಿತಾ ಇದೆ, ಸಮುದ್ರದ ಅಲೆಗಳು ಹಿಂದೆ ಹಿಂದೆ ಹೋದ ಹಾಗೆ. ಆ್ಯಂಡ್ ನೆಕ್ಡ್ ಸಿಂಗಲ್ಸ್ ಆಫ್ ದ ವರ್ಲ್ಡ್. ಯಾವಾಗ ಸಮುದ್ರದ ಅಲೆಗಳು ಹಿಂದೆ ಹಿಂದೆ ಹೋಗ್ತಾ ಅಲ್ಲಿ ಕೇವಲ ಕಲ್ಲಿನ ರಾಶಿ ಮಾತ್ರ ಕಾಣ್ತಾ ಇದೆ, ಉದ್ದಕ್ಕೆ ಆ ಮರಳಿನ ಒಟ್ಟಿಗೆ ಬರೀ ಕಲ್ಲುಗಳೇ ಕಾಣ್ತಾ ಇದೆ. ಅದೇ ರೀತಿ ಇಲ್ಲಿ ಕೂಡ ಆಗ್ತಾ ಇದೆ, ಸಮುದ್ರದ ಅಲೆಗಳ ಹಿಂದೆ ಹೋದ ಹಾಗೆ ಬರೀ ಕಲ್ಲಿನ ರಾಶಿ ಮಾತ್ರ ಕಾಣ್ತಾ ಇದೆ. ನೇಕೆಡ್ ಸಿಂಗಲ್ಸ್ ಅಂದರೆ ಕಲ್ಲಿನ ರಾಶಿ ಕಾಣುವಂತಹದ್ದು. ಕೊನೆಯ ಸಾಲುಗಳಲ್ಲಿ ಕವಿ ಹೀಗೆ ಹೇಳ್ತಾರೆ, ಹೋ ಲವ್ ಲೆಟ್ ಅಸ್ ಬಿ ಟ್ರೂ ಟು ಒನ್ ಅನದರ್. ತನ್ನ ಜೊತೆಗಿರುವ ಸಂಗಡಿಗರೊಂದಿಗೆ ಕವಿ ಮಾತನ್ನು ಹೇಳ್ತಾರೆ. ಹೋ ಲವ್ ಲೆಟ್ ಅಸ್ ಬಿ ಟ್ರೂ ಟು ಒನ್ ಅನದರ್. ನಾವು ನಮ್ಮ ಒಳಗೆ ಪ್ರತಿಯೊಬ್ಬರ ಬಗ್ಗೆಯೂ ಕೂಡ ಆ ನಿಜವಾದ ಪ್ರೀತಿ ಗೌರವಗಳನ್ನು ಉಳಿಸಿಕೊಳ್ಳುವ, ನಿಜವಾದ ಶ್ರದ್ಧೆ ನಂಬಿಕೆಗಳನ್ನು ಉಳಿಸಿಕೊಳ್ಳುವ. ಫಾರ್ ದಿ ವರ್ಲ್ಡ್ ವಿಚ್ ಸೀಮ್ಸ್ ಟು ಲೈ ಬಿಫೋರ್ ಅಸ್ ಲೈಕ್ ಅ ಲ್ಯಾಂಡ್ ಆಫ್ ಡ್ರೀಮ್. ಇದರಿಂದ ನಮಗೆ ಇಡೀ ಜಗತ್ತು ಕೂಡ ಹೊಸ ಕನಸುಗಳನ್ನು ಕಾಣುವ ಜಾಗದ ಹಾಗೆ ಕಾಣ್ತದೆ. ಸೋ ವೇರಿಯಸ್, ಸೋ ಬ್ಯೂಟಿಫುಲ್, ಸೋ ನ್ಯೂ. ಇದರಿಂದ ನಾವು ವೈವಿಧ್ಯತೆಗಳನ್ನು ಕಾಣ್ತೇವೆ ಹಾಗೂ ಸುಂದರತೆಯನ್ನು ಮತ್ತು ಹೊಸತನವನ್ನು ಅನುಭವಿಸಬಹುದು. ಇದು ಕವಿಯ ಲ್ಯಾಂಡ್ ಆಫ್ ಡ್ರೀಮ್ಸ್, ಅಂತಹ ಒಂದು ಡ್ರೀಮ್ ಲ್ಯಾಂಡ್ ಆಗಿದೆ. ಹಾತ್ ರಿಯಲಿ ನೀದರ್ ಜಾಯ್ ನಾರ್ ಲವ್ ನಾರ್ ಲೈಟ್. ಅಲ್ಲಿ ಯಾವುದೇ ಸಂತೋಷಕ್ಕೆ ಅಥವಾ ಪ್ರೀತಿಗೆ ಅಥವಾ ಬೆಳಕಿಗೆ ಅವಕಾಶವಿಲ್ಲ. ನಾರ್ ಸರ್ಟಿಟ್ಯೂಡ್ ನಾರ್ ಪೀಸ್ ನಾರ್ ಹೆಲ್ಪ್ ಫಾರ್ ಪೇಯ್ನ್. ಇಲ್ಲಿ ನಾರ್ ಸರ್ಟಿಟ್ಯೂಡ್ ಅಂದರೆ ಒಬ್ಬರ ಮೇಲೆ ಯಾವುದೇ ನಂಬಿಕೆ ಉಳಿಯೋದಿಲ್ಲ. ನಾರ್ ಪೀಸ್ ಅಂದರೆ ಯಾವುದೇ ಶಾಂತಿಗೆ ಅವಕಾಶವಿಲ್ಲ. ನಾರ್ ಹೆಲ್ಪ್ ಫಾರ್ ಪೇಯ್ನ್, ಇನ್ನೊಬ್ಬರ ದುಃಖ ಬೇಸರಕ್ಕೆ ಯಾವುದೇ ಪರಿಹಾರವಿಲ್ಲ, ಸಹಾಯವಿಲ್ಲ. ಅಂತಹ ಒಂದು ಜಾಗದಲ್ಲಿ ನಾವಿದ್ದೇವೆ. ಇಲ್ಲಿಗೆ ಈ ಕವಿತೆಯ ಕನ್ನಡ ಸಮ್ಮರಿ ಮುಗೀತದೆ. ಇದರ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಿವರಣೆ ಹೇಗನಿಸಿತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.